ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸಂಬಂಧ ಇವತ್ತು ಇಡಿ ಅಧಿಕೃತ ಮಾಹಿತಿ ಕೊಟ್ಕೊಂಡಿದೆ. 4 ರಾಜ್ಯಗಳ 23 ಸ್ಥಳದಲ್ಲಿ ರೈಡ್ ಮಾಡಿದ್ದೀವಿ. 90 ಕೋಟಿ ಹಣ ವ್ಯವಹಾರ, 18 ನಕಲಿ ಅಕೌಂಟು ಅಂತ. ಈ ಹಣನ ಚುನಾವಣೆಯಲ್ಲಿ ಮದ್ಯ ಖರೀದಿ ಮಾಡಲು ಬಳಸಿದ್ದಾರೆ. ಐಷಾರಾಮಿ ಕಾರುಗಳ ಖರೀದಿಗೂ ಬಳಕೆಯಾಗಿದೆ ಅಂತ ಆರೋಪ. ನಾಗೇಂದ್ರ ದದ್ದಲ್ ಮನೆಯಲ್ಲಿ ಕೆಲವು ದಾಖಲೆ ಸಿಕ್ಕಿದೆ. ದದ್ದಲ್ ಕೂಡ ಇದರಲ್ಲಿ ಭಾಗಿ ಅಂತ ಇಡಿ ಹೇಳ್ತಾ ಇದೆ. ಇನ್ನು ಅಧಿಕಾರಿಗಳು ನಾಗೇಂದ್ರ ಪತ್ನಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಬೆಂಗಳೂರು ನಿವಾಸದಲ್ಲಿ ಅವರ ಪತ್ನಿ ಪಕ್ಕ ಅವ್ರನ್ನೂ ಕರ್ಕೊಂಡೋಗಿ ಹೇಳಿದ್ದಾರೆ. ಸಂಜೆ ಹೊತ್ತಿಗೆ ಮನೆಗೆ ಬಿಟ್ಟು ಬಂದಿದ್ದಾರೆ. ಮಂಜುಳಾ ಅವರ ಹೆಸರು, ಅವರ ಹೆಸರಿನಲ್ಲಿ ಹಣದ ವ್ಯವಹಾರ ನಡೆದಿದೆ, ಅದಕ್ಕೆ ಅವ್ರನ್ನ ಕರೆದಿದ್ದಾರೆ. ಅದಕ್ಕೆ ವಿಚಾರಣೆ ಅವ್ರೇನು ಮಾಡಿರ್ತಾರೆ ಮಾಡಿಲ್ವೋ ಗೊತ್ತಿಲ್ಲ, ಅದು ಅವ್ರ ಹೆಸರಲ್ಲಿ ನಡೆದುಬಿಟ್ಟಿದೆ ಅದಕ್ಕೆ. ಇನ್ನು ಯಾರೋ ನೆಕ್ಕೊಂಡಿ ನಾಗರಾಜ್ ಸಂಬಂಧಿಗೆ CBI ಶಾಕ್ ಕೊಟ್ಟು ಒಂದೇ ಕೊಟ್ಟು 4 ಖಾತೆನ ಫ್ರೀಸ್ ಮಾಡ್ಕೊಂಡಿದ್ಯಂತೆ. ಒಂದು 87 ಲಕ್ಷ ಹಣನ ಅವರೇನೋ ವರ್ಗಾಯಿಸ್ಕೊಂಡಿದ್ರಂತೆ. ಒಟ್ಟಲ್ಲಿ ಚೆನ್ನಾಗಿ ಹೊಡ್ಕೊಂಡಿದ್ದಾರಪ್ಪ ಎಲ್ಲರೂ. ಅದು ಯಾರು ಹೊಡೆದಿದ್ದಾರೋ, ಇವ್ರು ನಾನು ಹೇಳಿದವ್ರಲ್ಲ ಅಲ್ಲ, ಅವ್ರನ್ನೂ ಸೇರಿ ಅವ್ರು ಹೊಡೆದಿದ್ರೆ ಸರಿ. ಚೆನ್ನಾಗಿ ತಿಂದಿದ್ದಾರೆ. ಎಷ್ಟು ಸುಲಭವಾಗಿ ತಿನ್ಬೋದ್ರಪ್ಪ ರಾಜ್ಯದಲ್ಲಿ ಕಾಸನ್ನು. ಹಾಗೆಲ್ಲ ಕಳ್ಳ ಮಾರ್ಗಗಳು ನೋಡ್ಕೋಬಹುದು. ನಿಜವಾಗ್ಲೂಪ್ಪ ಚೆನ್ನಾಗಿದೆ. ಎಷ್ಟು ಬುದ್ಧಿವಂತರ ರಾಜ್ಯ. ದುಡ್ಡೊಡೆದು ತಿನ್ನೋದ್ರಲ್ಲಿ. ಎಸ್. ಬಟ್ಟೆ ಕೊಳಕಾಗಿದೆ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ರೈತರೊಬ್ಬರನ್ನ ನಮ್ಮ ಮೆಟ್ರೋ ಸಿಬ್ಬಂದಿ ಅಪಮಾನ ಮಾಡಿದ್ರು. ಇದೀಗ ಪಂಚೆ ಧರಿಸಿ ಬಂದ ಹಾವೇರಿ ರೈತ ಫಕೀರಯ್ಯ ಅವರನ್ನ GT ಮಾಲ್ ಸೆಕ್ಯೂರಿಟಿ ಸಿಬ್ಬಂದಿ ಒಳಗೆ ಬಿಡದೆ ಅವಮಾನಿಸಿದ್ರು. ಈ ಘಟನೆ ನಿನ್ನೆ ಆಗಿತ್ತು. ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಕನ್ನಡ ಸಂಘಟನೆಗಳು ಕೂಡ ಮಾಲ್ ಮುಂದೆ ಪಂಚೆಯನ್ನ ಉಟ್ಟು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇದೀಗ ಈ ಬೆನ್ನಲ್ಲೇ ಅಪಮಾನ ಮಾಡಿದಂತಹ ರೈತನಿಗೆ ಕ್ಷಮೆಯಾಚಿಸಿದ್ದಾರೆ. ಆಡಳಿತ ಮಂಡಳಿ ಸನ್ಮಾನ ಮಾಡಿದೆ. ಸೆಕ್ಯೂರಿಟಿ ಗಾರ್ಡ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇವತ್ತು ಸನ್ಮಾನ ಮಾಡಿದಕ್ಕೆ ರೈತ ಫಕೀರಪ್ಪ ಭಾವುಕರಾದ್ರು. ಇನ್ನು ಮುಂದೆ ಈ ರೀತಿ ಆಗಬಾರದು ಅಂತ ಪತ್ರ ಬರೀತೀನಿ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಪಂಚೆ ಉಟ್ಟು 7 ವರ್ಷ ಅಧಿಕಾರವನ್ನು ನಡೆಸಿದ್ದಾರೆ, CM ಆಗಿದ್ದಾರೆ. ಪಂಚೆ ಧರಿಸಿ ಬಂದವರಿಗೆ ಈ ರೀತಿ ಅವಮಾನ ಮಾಡಬಾರದು ಅಂತ ತಿಳಿಸಿದ್ದಾರೆ. ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ನಮ್ಮಲ್ಲಿ ಯಾರೇ ಬರ್ಬೋದು, ಪಂಚೆ ಆಗಲಿ ಚಡಿ ಎಲ್ಲಾರನ್ನೂ ಬಿಡ್ತೀವಿ. ನಾವು ರೈತರ ಮಕ್ಕಳೇ, ಯಜಮಾನ್ ರೈತರ ಮಕ್ಕಳೇ. ನಿಮ್ಗೆ ತೊಂದರೆ ಆಗಿದ್ರೆ ನಾನು ಕ್ಷಮೆ ಕೇಳ್ತಾ. ಪಿಕ್ಚರಿಗೆ ಬಂದಾಗ ಪಂಜಿ ಉಟ್ಕೊಂಡ್ರೆ ಬೆಳಕ್ ಬಿಡಂಗಿಲ್ಲ ಅಂತ ಏನು ಕೇಳಿಲ್ರಿ. ಅದನ್ನ ನಾವು ಬಿಡೋದಲ್ಲ ಅಂದ್ರೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದು ಅರ್ಧ ತಾಸು ಆತಲ್ಲಿ ಅವಾಗ ಬಿಟ್ಟು. ಯಾರು ಮಾಲ್ ಓನರ್ಗಳಿದ್ದಾರೆ, ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ, ಇದರ ಮನಸ್ಥಿತಿ ಮೊದಲಿನ ತೆಗಿಬೇಕು. ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಲುಂಗಿ ಹಾಕೊಂಡು ರಾಜ್ಯದ 7.5 ವರ್ಷ ಲುಂಗಿ ಅಲ್ರಿ ಪಂಚೆ. ಲುಂಗಿ ಬೇರೆ, ತಮಿಳ್ನಾಡಲ್ಲಿ ಹಾಕೋದು ಲುಂಗಿ. ಕಲರ್ ಬಟ್ಟೆನಲ್ಲಿ ಚಕ್ಸ್ ಎಲ್ಲ ಹಾಕತ್ತಾರೆ, ಅದಕ್ಕೆ ಲುಂಗಿ ಅಂತೀವಿ. ಇದು ಪಂಚೆ. ಒಂದು. ಎರಡನೇದು, ಸೆಕ್ಯೂರಿಟಿ ಗಾರ್ಡ್ ಯಾಕೆ ಮಾಡಿದ್ರು ಅದನ್ನ? ಅಲ್ಲೊಂದು ಬರ್ಡೇ ಪಾರ್ಟಿ ಆಗ್ತಿತ್ತಂತೆ ಸರ್, ಇವರು ಅದನ್ನ ಮೇಲ್ ಕಟ್ಕೊಂಡಿದ್ರಂತೆ. ಅದಕ್ಕೆ ಯಾವ ಸೆಕ್ಯೂರಿಟಿ ಗಾರ್ಡ್ ಅವರು ಬಹಳ ಬುದ್ಧಿವಂತರು. ಹೊರಗಡೆಯವರು, ಅವ್ರ ಒಳಗಡೆಯವರ ಅವ್ರು ನಮ್ಮ ರಾಜ್ಯದವರ ಬೇರೆ ರಾಜ್ಯದವರ? ಅವರು ಇಲ್ಲಿಯವರೇ ಅಂತಾರೆ ಸರ್. ಇಲ್ಲಿಯವರೇನಾ? ಲೋಕಲ್ ಮ್ಯಾನ್ ಅವರು? ಏನು ಜ್ಞಾನ ಇಲ್ವಾ ಹಂಗಾರೆ? ನಾನು ರೈತ ಅಂತ ಹೇಳಿದ್ದಾರೆ ಸರ್ ಅವರು. ಯಾರು? ಅದೇ. ಓಹೋ, ಇವ್ರು ರೈತರಾಗೆ ಈ ವರ್ತನೆ ಇವ್ರದ್ದು. ನಿಮ್ಮ ತಲೆನಲ್ಲಿ ಏನು ಸಗಣಿ ತುಂಬ್ಕೊಂಡಿದ್ದೀರಾ? ಏನು ಮಾಲ್ ನಡೆಸೋರೆಲ್ಲ, ಅಥವಾ ಯಾರು ಸೆಕ್ಯೂರಿಟಿ ನಿಲ್ಲಿಸ್ತಿರೋ ಅವ್ರನ್ನ ಏನು ಟ್ರೈನಿಂಗ್ ಕೊಟ್ಟಿದ್ದೀರಿ ಅವ್ರಿಗೆಲ್ಲ? ಅಲ್ರಪ್ಪ, ಅವ್ರು ಇಷ್ಟ ಏನು ಬಟ್ಟೆನಾರು ಹಾಕೊಂಡೋಗ್ಲಿ, ನಾನು ಅದಕ್ಕೆ ಹಠ ಬರಲ್ಲ. ಚಡ್ಡಿ ಹಾಕೊಂಡು ಬಾಯಿಗೆ ಬಂದಂಗೆಲ್ಲ ಬಟ್ಟೆ ಹಾಕೊಂಡು ಬಂದವ್ರಿಗೆಲ್ಲ ಮಾಲಲ್ಲಿ ಸಲ್ಯೂಟ್ ಹೊಡ್ಬಿಟ್ಟು ಒಳಗೆ ಬಿಟ್ಕೊತೀರಲ್ರಯ್ಯ. ಅಯ್ಯೋ, ಅಯೋಗ್ಯರು ತಗೊಂಬಂದು ಪಂಚೆ ಉಟ್ಕೊಂಬಂದ್ರೆ ಮರ್ಯಾದೆ ಹೋಗ್ಬಿಡ್ತಾ ನಿಮಗೆ. ಕಂಡು ಬಟ್ಟೆ ಹಾಕೊಂಬತ್ತಾರೆ ಅವ್ರ ಇಷ್ಟ. ಎಗೈನ್ ಐ ಆಮ್ ಸೇಯಿಂಗ್, ನಾನು ಅದಕ್ಕೆ ಅಡ್ಡ ಬಂದು ಹೇಳ್ತಿಲ್ಲ. ಅದು ಓಕೆನಾ? ಆಹಾ, ಬುದ್ಧಿವಂತರು ಎಲ್ಲ. ಎಸ್. ಅಗ್ನಿವೀರ್ ಯೋಜನೆಗೆ ಹರಿಯಾಣ ಸರ್ಕಾರ ಒಂದು ತೀರ್ಮಾನ ತಗೊಂಡು ಪೊಲೀಸ್ ನೇಮಕಾತಿ, ಫಾರೆಸ್ಟ್ ಗಾರ್ಡು, ಮೈನಿಂಗ್ ಗಾರ್ಡು, ಜೈಲ್ ವಾರ್ಡನ್ನು ಈ ಥರದಲ್ಲೆಲ್ಲ 10% ಮೀಸಲಾತಿ ಕೊಡ್ತಾರಂತೆ. ಕೊಡಿ, ಬೇಡ ಅಂದವ್ರು ಯಾರು? ಗ್ರೂಪ್ C ಹುದ್ದೆಗಳ ನೇಮಕಾತಿಯಲ್ಲಿ 5% ಮೀಸಲಾತಿ ಕೊಡ್ತಾರಂತೆ. ಕೊಡಿ, ಎಲ್ಲರೂ ಕೊಡಿ, ಎಲ್ಲ ರಾಜ್ಯದವರು ಕೊಡಿ. ಇದನ್ನೇ ನಾನು ಅವತ್ತಿಂದ ಬಡ್ಕತಾ ಇರೋದು. ಹಂಗಾದ್ರೂ ಉದ್ಯೋಗ ಸೃಷ್ಟಿ ಇಲ್ರಿ, ಆಟೋಮೆಟಿಕಲಿ ದಿ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. 5 ವರ್ಷ ಆದ್ಮೇಲೆ, 4 ವರ್ಷ ಆದ್ಮೇಲೆ, 6 ವರ್ಷ ಆದ್ಮೇಲೆ ಆ ಹುಡುಗರು ಆಚೆ ಬಂದ್ರೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕತ್ತೆ. ಆದ್ರೆ ಅವ್ರನ್ನ 2 ವರ್ಷಕ್ಕೊಂದ್ಸರಿ ಆರ್ಮಿನವ್ರು ವಾಪಸ್ ಕರ್ಸ್ಕೋಬೇಕು. 3 ತಿಂಗಳಿಗೆ ಅಥವಾ 1 ತಿಂಗಳಿಗೆ ಮರು ಟ್ರೈನಿಂಗ್ಗೆ ಟಚ್ಚಲ್ಲಿ ಇಟ್ಟಿರ್ಬೇಕು ಅವ್ರನ್ನ. ಬಿಡಬಾರ್ದು, ಅದನ್ನ ಟಚ್ಚಲ್ಲಿ ಇಟ್ಟಿರ್ಬೇಕು. ಎಮರ್ಜೆನ್ಸಿ ಬಂದ್ರೆ ರಿಸರ್ವ್ಸ್ ತರ. ಎಸ್. ಇನ್ನು ಸಿಎಂ ಯೋಗಿ ಆಡಳಿತ ಮತ್ತು ವರ್ತನೆ ಬಗ್ಗೆ ಮೊನ್ನೆಯಷ್ಟೇ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು. ಇದೀಗ ಅಧ್ಯಕ್ಷ ಭೂಪೇಂದ್ರ ಚೌಧರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮೋದಿ ಸಮ್ಮುಖದಲ್ಲೇ ಮುಂದಾಗಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಪ್ರಧಾನಿ ನಿವಾಸಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟರು, ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತು ಪಕ್ಷದ ಅಧ್ಯಕ್ಷ JP ನಡ್ಡಾ ಅವರನ್ನ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಭೇಟಿ ಮಾಡಿದ್ದಾರೆ. ಮೋದಿ ಯೋಗಿ ಯೋಗಿ ಮೋದಿ ಅಂತಿದ್ರಿ.
ಈಗ ಅವರವರ ಲೆಕ್ಕ. ಬೇಡ ಅಂತಿದ್ದು ಕಿತ್ತಾಕ್ಬಿಡಿ. ಆಗ ನೋಡೋಣ ಯೋಗಿ ಮಾಡೆಲ್ ಏನಾಯ್ತದ ನಿಮ್ಮದು ಅಂತ. ಹೌದು. ಹಾಂ ಹಾಂ. ನೋಡಿ, ರಥ ಓಡ್ತಾ ಇದ್ದಾಗ ಕಷ್ಟ ಗೊತ್ತಾಗಲ್ಲ. ಗಾಡೀಲಿ ಪೆಟ್ರೋಲ್ ಇದ್ದಾಗ ಪ್ರಾಬ್ಲಮ್ ಬರಲ್ಲ. ಪೆಟ್ರೋಲ್ ಇಲ್ದಿದ್ದಾಗಲೇ ತಳ್ಳೋ ಪರಿಸ್ಥಿತಿ ಒಳ್ಳೆ ಹೈವೇ ರೋಡಲ್ಲಿ ಹೋಗ್ತಾ ಇದ್ರೆ ಏನು ಗೊತ್ತಾಗಲ್ಲ. ದಡ್ಗ ಬಡ್ಗ ಅಂತ ಮಂಡ್ ರಸ್ತೆ ಬಂದ್ರೇ ಪ್ರಾಬ್ಲಮ್ಮು. ಹಂಗೆ ಒಂದ್ಸರಿ ಮಂಡ್ ರಸ್ತೆ ಬಂತು ನೋಡಪ್ಪ ಬಿ ಜೆ ಪಿ ಅವ್ರಿಗೆ ಉತ್ತರ ಪ್ರದೇಶದಲ್ಲಿ. ತಕಪಕ್ಕ ಕುಣಿತಾ ಇದ್ದಾರೆ ಒಬ್ಬರ ಮೇಲೆ ಒಬ್ರು. ಎಲ್ಲ ಗೆಲ್ತಾನೇ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ. ನೈಸ್ ಟೋಲ್ ದರ ಹೆಚ್ಚಳದ ಪರಿಣಾಮ BMTC ಪ್ರಯಾಣ ದರವನ್ನು ಆ ಭಾಗದಲ್ಲಿ ಮಾದಾವರ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಹೋಗೋ ಬಸ್ಗಳಲ್ಲಿ ಹೆಚ್ಚಳ ಮಾಡಿದಾರಂತೆ. ಟೋಲ್ ಹೆಚ್ಚಳ ಆಯಿತು, ಅದಕ್ಕೆ ಮಾಡಿದ್ದೀವಿ. ಯಾಕೆ BMTCಗೆ ರಿಯಾಯಿತಿ ಕೊಡಿ ಅಂತ 2 ಸರಿ ಪತ್ರ ಬರೆದ್ವಿ, ಕೇಳಲೇ ಇಲ್ಲ. ಮತ್ತು ನೀವು ಮಂತ್ರಿಯಾಗಿ ಹಾಕಿರ್ತೀರಿ ರಾಮಲಿಂಗಾರೆಡ್ಡಿ ಅವರು. ಅದೇನು ಇಂಡಿಪೆಂಡೆಂಟ್ ನೇಷನ್ ಅದು? ಅದು ದಾತಪಿರಿಯಾದಿಲ್ಲದೆ ಇರೋದಕ್ಕೆ ಅವ್ರು ರೈಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ರಾಜ್ಯ ಸರ್ಕಾರದವ್ರಿಗೆ ಏನಾದ್ರು ಕಂಟ್ರೋಲ್ ಇದೆಯಾ ನಿಮಗೆ? ಇದೇ ಆಗೋದು. ವಿಪರೀತವಾಗಿ ಮೈ ಮೇಲೆ ಇಟ್ಕೊಂಡು ಕೂತ್ಕೊಂಡ್ರೆ ಸೈನ್ ಹಾಕುವಾಗ ಯೋಚನೆ ಮಾಡಿದ್ರೆ ಯೋಜನೆಗಳನ್ನು. ನೀವು ಟಿಕೆಟ್ ರೇಟ್ ಜಾಸ್ತಿ ಮಾಡಿಬಿಟ್ರಿ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲಪ್ಪ ನಿಮ್ಮ ಅಧ್ಯಕ್ಷರು. ಮಂತ್ರಿಗಳೇ ಕೇಳಿ ಹೋಗಿ ನಿಮ್ಮ ಅಧ್ಯಕ್ಷರನ್ನ. ಸರ್ ನೀವು ಕೊಟ್ಟರಲ್ಲ ಟಿಕೆಟ್ಟು, ಆ ಟಿಕೆಟಲ್ಲಿ ಅವ್ರು ಸೋತೋಗ್ಬಿಟ್ರು ಸರ್. ಬಟ್ ನಾವು ನಮ್ಮ ಜನಕ್ಕೆ ಕೊಡೋ ಟಿಕೆಟಿಂದ ಒಂಚೂರು ರೇಟ್ ಕಡಿಮೆ ಮಾಡೋಣ ಅಂದರೆ ಮಾಡ್ತಾ ಇಲ್ಲ ಸರ್ ಅಂತ ಕೇಳಬೇಕಿತ್ತು. ಕೊಟ್ಟಿದ್ರಲ್ಲ ಕಾಂಗ್ರೆಸ್ ಟಿಕೆಟನ್ನ ಬೀದರಲ್ಲಿ. ಅದಕ್ಕೆ ಬಿಸ್ನೆಸ್ ಅದು ಜನ ಇಲ್ಲ. ಬಟ್ ಕೇಳಿ, ಕನ್ನಡ ಮತ್ತು ಜನರ ಕೆಲಸಕ್ಕಾಗಿ ಕರ್ತವ್ಯಕ್ಕೋಸ್ಕರ ಇದ್ದೀನಿ. ಅವ್ರು ಕೇಳ್ತಿರೋದೇನು BMTC ಬಸ್ಗೆ ಅಷ್ಟೇ ರಿಯಾಯಿತಿ. ಬೇರೆದಕ್ಕೆಲ್ಲ ಕೇಳಿಲ್ವಲ್ಲ, ಅದನ್ನು ಬಿಡೋಕ್ಕಾಗಲ್ಲ. ಬಟ್ ಭಾಷಣ ಮಾಡಕ್ಕೆ ಕೇಳಿ ಯಾರಿಗಾರು ಕನ್ನಡಿಗರ ಹಿತಕ್ಕೋಸ್ಕರ, ಈ ನಾಡಿನ ಜನತೆಗೋಸ್ಕರ. ಬೋಗಸ್ ಫೆಲೋಸ್ ಅಂದರೆ ನೀವುಗಳೇ, ಬರೀ ಬೋಗಸ್ ಫೆಲೋಸ್. 2216 ಲೋಡರ್ ಹುದ್ದೆಗಳಿಗೆ ಏರ್ ಇಂಡಿಯಾ ಸಂಸ್ಥೆ ಮುಂಬೈ ಏರ್ಪೋರ್ಟ್ನಲ್ಲಿ ನಡೆಸಿದ ಸಂದರ್ಶನದಲ್ಲಿ 25,000ಕ್ಕೂ ಹೆಚ್ಚು ಮಂದಿ ಧಾವಿಸಿದ್ರು. ನೂಕುನುಗ್ಗಲು ಏರ್ಪಡ್ತು. ಒಂದರ್ಥದಲ್ಲಿ ಅಲ್ಲಿ ಕಾಲ್ತುಳಿತವೇ ಸಂಭವಿಸುತ್ತೇನೋ ಅನ್ನೋ ಆತಂಕ ಇತ್ತು. ಕೆಲವರು ಅಸ್ವಸ್ಥರಾದರೂ ನೀರು ಆಹಾರ ಸಿಗದೆ ಅಭ್ಯರ್ಥಿಗಳು ಪರದಾಡಿದ್ರು. ಈ ಉದ್ಯೋಗಕ್ಕೆ ಕನಿಷ್ಠ ವಿದ್ಯಾರ್ಥಿ ನಿಗದಿ ಮಾಡಿದ್ರೂ ಕೂಡ PG ಡಿಗ್ರಿ ಮುಗಿಸಿದವರು ಕೂಡ ಹುದ್ದೆಗೆ ಅರ್ಜಿಯನ್ನ ಹಾಕಿದ್ದು ಇದಕ್ಕೆ ಕಾರಣ. ಅಲ್ಲ, ಅದನ್ನ ಹಂಗೆ ಮಾಡಬಾರ್ದು. SSLC PUC ಆದವ್ರು ಮಾತ್ರ ಬನ್ನಿ, ಅಲ್ಲಿಂದ ಮುಂದಕ್ಕಾದವರು ಹಿಂದಕ್ಕಾದವ್ರು ಇಬ್ಬರು ಬರಬೇಡಿ ಅಂತ ಹೇಳ್ಬಿಡ್ಬೇಕಾಗಿತ್ತು. ಕಂಡೀಷನ್ ಅಪ್ಲೈ. ನಮಗೂ ಗೊತ್ತಾಗದೆ ಭಾಳ ಹಿಂದೆ ಒಂದು ಸರ್ತಿ ನಾನು ನಡೆಸ್ತಾ ಇದ್ದಿದ್ದ ಸಂಸ್ಥೆಯಲ್ಲಿ ನಮ್ಮ ಹತ್ರ ಇದ್ದಿದ್ದು 1-2 ಅವತ್ತು ಉದ್ಯೋಗ. ನಮ್ಗೆ ಗೊತ್ತಾಗಲಿಲ್ಲ, ಓಪನ್ ಅಡ್ವರ್ಟೈಸ್ಮೆಂಟ್ ಕೊಟ್ವಿ, ವಾಕಿನಿಗೆ ಬಂದುಬಿಡಿ ಅಂತ. ಅಯ್ಯಪ್ಪ ಸುಸ್ತು ಹೊಡೆದು ಹೋಗ್ಬಿಟ್ಟು ಅವತ್ತು. ಇದನ್ನ ಹೇಳ್ತಿರೋದು 20 ವರ್ಷದ ಕತೆ, 15 ವರ್ಷದ ಕತೆ ಇಲ್ಲ. ಆಲೇ ಹಿಂಗಿತ್ತು ಪರಿಸ್ಥಿತಿ. 3,000 ಜನನೋ 2,000 ಜನನೋ ಬಂದುಬಿಟ್ಟಿದ್ರು ಅವತ್ತು. ಸಾಕಾಗೋಯ್ತು ಅವತ್ತು. ಸ್ವಲ್ಪ ಸ್ಪೆಸಿಫಿಕ್ ಆಗಿ ಇರಬೇಕು, ಯಾರು ಬರಬೇಕು ಅಂತ. ಈ ಹಲವಾರು ಸೆನ್ಸೇಷನಲ್ ಕೇಸ್ಗಳಿದೆಯಲ್ಲ, ಅದ್ಯಾವುದೋ ಶೀನಾ ಬೋರಾ, ಋಷಿ ತಲವಾರ್, ಜೆಸಿಕಾ ಲಾಲಿ ಟೈಪು. ಆ ಟೈಪ್ ದರ್ಶನ್ ಪ್ರಕರಣದಲ್ಲಿ 180ಕ್ಕೂ ಹೆಚ್ಚು ಸಾಕ್ಷ್ಯ ಮತ್ತು 100 ಪುಟಗಳ ಕಾಲ್ ಡೇಟಾ ಎಲ್ಲ ಸಂಗ್ರಹಿಸಿದಾರಂತೆ. ಇನ್ನಷ್ಟು ಸಂಗ್ರಹಿಸ್ತಾ ಇದ್ದಾರಂತೆ. ಈ ಎಲ್ಲ ಸಂಕಷ್ಟದಿಂದ ಪಾರಾಗ್ಲಪ್ಪ ಅಂತ ಅವರ ಪತ್ನಿ ದೇವರಲ್ಲಿ ಹರಕೆ ಹೊರಿತಿದ್ದಾರಂತೆ. ಹೊತ್ಕೋಬೋದು, ತಪ್ಪಲ್ಲ, ಅದು ಅವ್ರವ್ರ ಇಷ್ಟ, ವೈಯಕ್ತಿಕ. ಚಾಮುಂಡೇಶ್ವರಿ ಪ್ರಸಾದನ ಸ್ವೀಕರಿಸಿದಾರಂತೆ. ಅವ್ರು ಎತ್ಕೊಂಡು ಹೋಗಿದ್ರಂತೆ ಅವ್ರ ವೈಫು. ಮಗ ಏನೋ ನಿಮ್ಮ ಫ್ರೆಂಡ್ ಸರಿ ಇಲ್ಲ, ಅವ್ರು ಸವಾಸ ಬಿಟ್ಬಿಡು ಅಂತ ಏನೋ ಹೇಳಿದಾರಂತೆ. ಹೇಳಿದರೆ ಅವ್ರು ಅದನ್ನು ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ, ಅದು ಅವ್ರ ಇಷ್ಟ. ನಮ್ಗೆ ಗೊತ್ತಿಲ್ವಲ್ಲ ಅವ್ರು ಏನು ಹೇಳಿದ್ದಾರೆ ಅಂತ. ನಾವೇನಲ್ಲಿ ಕ್ಯಾಮ್ರಾ ಹಾಕೊಂಡು ನಿಂತಿದ್ವಾ ಮಾಹಿತಿ? ಹಾಂ, ಸರಿ. ಅವಾಗ ಅವರು ಅದು ಸ್ವಲ್ಪ ಕಣ್ಣೀರು ಹಾಕೊಳ್ಳೋ ಟ್ರೈಪಲ್ ಆದರು ಅಂತ ಸುದ್ದಿ ಎಗೈನ್ ಅಲ್ವೇ? ನಮಗೇನು ಗೊತ್ತು ಅವ್ರು ಏನು ಮಾತಾಡ್ಕೊಂಡಿರ್ತಾರಲ್ಲಿ ಅಂತ. ಎಂಥ ಮಾಹಿತಿಗಳು, ಮೂಲದ ಮಾಹಿತಿ ಅಷ್ಟೇ ಅಲ್ವಾ? ನೋಡೋಣ, ಸಿಕ್ಕಾಬಟ್ಟೆ ಸಾಕ್ಷಿ, ಸಿಕ್ಕಾಬಟ್ಟೆ ಆರೋಪಿಗಳು ಎಲ್ಲ ಆಗ್ಬಿಟ್ರೆ ಕೇಸು ಡಿಲೇ ಆಗತ್ತೆ, ಫಾಸ್ಟ್ ಆಗಲ್ಲ. ಅವರು ಎಲ್ಲರೂ ಬರಬೇಕು, ಎಲ್ಲರದು ಸ್ಟೇಟ್ಮೆಂಟ್ ಆಗಬೇಕು, ಎಲ್ಲರದು ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು, ಎಲ್ಲರದು ಆರ್ಗ್ಯುಮೆಂಟ್ಸ್ ಹಾಕ್ಬೇಕು. ಎಲ್ಲರೂ ಒಬ್ಬೊಬ್ಬರು ಲಾಯರ್ ಹಾಕೊಂಡಿರ್ತಾರೆ, ಅಷ್ಟೊತ್ತು ಲಾಯರ್ಗಳು ಎದ್ದು ನಿಂತ್ಕೋತಾರೆ. ಅದೂ ಒಂದು ಪ್ರಾಬ್ಲಮ್ ಇರುತ್ತೆ, ಆಗಬಹುದು, ಗೊತ್ತಿಲ್ಲ. ಪುರಿ ಜಗನ್ನಾಥ ಮಂದಿರದಲ್ಲಿರುವ ರತ್ನ ಭಂಡಾರದ ರಹಸ್ಯ ಕೊಠಡಿಯನ್ನು ನಾಳೆ ಬೆಳಗ್ಗೆ 9:15ರಿಂದ ಮಧ್ಯಾಹ್ನ 12:15ರ ಶುಭ ಲಗ್ನದಲ್ಲಿ ತೆರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜುಲೈ 14ರಂದು ರತ್ನ ಭಂಡಾರದ ಮೊದಲ 2 ಕೊಠಡಿಯಲ್ಲಿದ್ದಂತಹ ದೇವರ ಸಂಪತ್ತನ್ನು ಹೊರತೆಗೆದು ತಾತ್ಕಾಲಿಕ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗಿದೆ. ಈ ಮಧ್ಯೆ ಕೇರಳದ ಪದ್ಮನಾಭ ಸ್ವಾಮಿ ದೇವಾಲಯದೊಳಗೆ ಮಹಿಳೆಯನ್ನ ವಿದೇಶಿ ಎಂಬ ಕಾರಣಕ್ಕೆ ಬಿಟ್ಕೊಂಡಿಲ್ಲ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗಿ ಆಕ್ರೋಶ ವ್ಯಕ್ತವಾಗಿದೆ. ಆಕ್ರೋಶ ಅಲ್ಲ, ಮೊದಲಿಂದಾನು ಹಾಗೆ ಇದೆ. ಟು ಡಿಕ್ಲೇರ್ ಯುವರ್ ರಿಲಿಜನ್ ಅಂತೇನೋ ಇದೆ ಅಲ್ವಾ ಅಲ್ಲಿ ಒಂದು, ಏನು ಗೊತ್ತಿಲ್ಲ ನನಗೆ ಆ ಥರ ಇದೆಯಾ ಅಂತ.
ಆದ್ರೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದಿದ್ದೀನಿ ಬಿಟ್ಕೊಳ್ಳಿ ಅಂತ ಹಾ, ಉಡುಗೆ ಕರೆಕ್ಟು. ಈಗ ತಿರುಪತಿಲೂ ಇದೆಯಾ ಅದು ಅಂತ ಅಂದ್ರೆ ನಾನ್ ಹಿಂದೂ ಆ ಅನ್ನೋದಕ್ಕೆ. ಥರದ ರೂಲ್ಸ್ಗಳು. ಹಾ, ಇಲ್ವಾ? ಈಗ ಮುಸ್ಲಿಮಲ್ಲಿ ನಿಮಗೆ ಮೆಕ್ಕಾಗ ಹೋಗೋರು ನಾನ್ ಬಿಲೀವರ್ಸ್ ಹೋಗೋಂಗಿಲ್ಲ. ನಂಬಿಕೆ ಇರಬೇಕು. ಹಾ, ಗೊತ್ತಿಲ್ವಾ ನಿಮ್ಗಳಿಗೆ? ರೈಟ್, ಹೌದು. ಹೋಗೋಂಗಿಲ್ಲ. ಒಂದು ಹಂತದವರೆಗೂ ಹೋಗಬಹುದು ಬೇಕಾದ್ರೆ ಕುತೂಹಲಿಗಳಾಗಿ. ಅದಾದ್ಮೇಲೆ ಯು ಕೆನಾಟ್ ಗೋ. ಯು ಹ್ಯಾವ್ ಟು ಬಿ ಎ ಬಿಲೀವರ್ ಆಫ್ ಇಸ್ಲಾಂ. ಅಲ್ಲ, ನಾನ್ ಬಿಲೀವರ್ಸ್ ಹೋಗೋಂಗಿಲ್ಲ ಅಲ್ಲಿ. ಏನೋ ಟ್ರಂಪ್ ಹತ್ಯಾಯತ್ನದ ಹೊತ್ತಲ್ಲೇ ಹೊಸ ವಿಚಾರ ಏನಂದ್ರೆ, ಆ ಹುಡುಗ ಯಾರೋ ಹೊಡೆದಾಕದ್ನಲ್ಲ 20 ವರ್ಷದವನು, ಅವ್ನಿಗೆ ಅದಕ್ಕೆ ಮೊದಲುವೇ ಇರಾನೇ ಇವ್ರನ್ನ ಮುಗಿಸ್ಬಿಡೋಕೆ ಪ್ಲ್ಯಾನ್ ಮಾಡಿತ್ತು ಅಂತೆಲ್ಲ ಇತ್ತಂತೆ. ಅದಕ್ಕೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ರಂತೆ. ಈ ಮಧ್ಯೆ ಅವ್ನು ಯಾರೋ ಒಬ್ಬ ಮಿಲ್ವಾಕಿ ಹತ್ರ ಒಬ್ಬ ಹುಡುಗ ಯಾರೋ ವ್ಯಕ್ತಿ ಚಾಕು ಹಿಡ್ಕೊಂಡು ಓಡಾಡ್ತಿದ್ದಂತೆ ಒಹಾಯೋ ಪೊಲೀಸರು ಹೋಗಿ ಗುಂಡು ಹಾಕ್ಬಿಟ್ಟಿದ್ದಾರೆ. ಬೇರೆ ರಾಜ್ಯದ ಪೊಲೀಸರು ನಮ್ಮಲ್ಲಿ ಬಂದು ಹೇಗೆ ಗುಂಡು ಹಾರಿಸಿದರು? ಏನಿದು? ಗುಂಡು ಆರಿಸೋದಕ್ಕೂ ಅವ್ರು ಯಾರು ಬಂದ್ರು ಇವ್ರು ಯಾರು ಬಂದ್ರು ಅಲ್ರಿ. ಈಗ ಅದೇ ಬಿಜಾಪುರದಲ್ಲಿಂದ ಬಾಗಲಕೋಟೆ ಇವರು ಬಂದು ನಮ್ಮೂರಿನಲ್ಲಿ ಹೆಂಗೆ ಗುಂಡು ಹಾರಿಸಿದ್ರು ಮಾಡಬಾರ್ದು ಅಂತ. ಹಂಗೆ ಸರಿ, ಎಲ್ಲ ದೇಶನೂ ಒಂದೇ, ಎಲ್ಲ ಕಡೆನೂ ಜನ ಒಂದೇ. ಜ್ಞಾಪಕ ಇಟ್ಕೊಳ್ಳಿ. ಯಾರೋ ಹೇಳಿದ್ರಲ್ಲ, ಓಡೋಗ್ಬಿಡ್ತೀವಿ, ಅಲ್ಲೋಗ್ಬಿಡ್ತೀವಿ, ಇಲ್ಲೋಗ್ಬಿಡ್ತೀವಿ ಅಂತ ಬುರುಡೆ ಬಿಟ್ಟಿದ್ರಲ್ಲ ಈಗ. ಹಾಂ, ಅಲ್ಲೂ ಅದೇನೆ. ಇಲ್ಲಿ ಹೇಳಿದ್ರೆ ಕೇಳಿಸ್ಕೊಳ್ಳೋ ಅಷ್ಟಾದರೂ ತಾಳ್ಮೆ, ಸೌಜನ್ಯ ಇದೆ ಕರ್ನಾಟಕದಲ್ಲಿ. ಬೇರೆ ಕಡೆ ಕೇಳಿಸ್ಕೊಳ್ಳೋದಿಲ್ಲ, ಮಕಕ್ಕಾಗ್ತಾರೆ ಹಿಡ್ಕೊಂಡು. ನಡೆಯುತ್ತೆ ಕೇಳಿಸ್ಕೊಳ್ಳೋದು ಅಲ್ಲ, ತಿಳ್ಕೊಳ್ಳಿ ಅದನ್ನು. ನೀವು ಸ್ವರ್ಗದಲ್ಲಿ ಇದ್ದೀರಿ ಈಗಲೇ. ಹೊಸ ಸ್ವರ್ಗ ಹುಡುಕಕ್ಕೆ ಹೋಗಬೇಡಿ, ಸಿಗಲ್ಲ. ಜೆ ಡಿ ವಾನ್ಸ್ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದವರು ಅವ್ರು ಹೇಳ್ಬಿಟ್ಟಿದ್ದಾರೆ, ಬ್ರಿಟನ್ ದೇಶ ಇಸ್ಲಾಮಿಕ್ ದೇಶ, ಲೇಬರ್ ಪಾರ್ಟಿ ಆಡಳಿತದಲ್ಲಿ ಅಣ್ವಸ್ತ್ರ ಹೊಂದಿದ ಮೊದಲ ಇಸ್ಲಾಮಿಕ್ ದೇಶ ಆಗತ್ತೆ ನೋಡಿ ಅಂತ ಹೇಳ್ಬಿಟ್ಟಿದ್ದಾರೆ. ತಕ್ಕಳಪ್ಪ, ದೊಡ್ಡ ಗಲಾಟೆ ಈಗ ಅದು. ಅಲ್ಲ, ಲಂಡನ್ನಲ್ಲೊಂದು ಸ್ವಲ್ಪ ಮುಸ್ಲಿಂ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಆಗಿದೆ, ಲೆಸ್ಟರ್ ಏರಿಯಾ ಅಲ್ಲೆಲ್ಲ ಆಗಿದೆ ಅಂತೆಲ್ಲ ಹೇಳ್ತಾರೆ. ಬಟ್ ಹಂಗೆ ಇಸ್ಲಾಮಿಕ್ ದೇಶನೇ ಆಗ್ಬಿಡುತ್ತಾ ಅದು? ಗೊತ್ತಿಲ್ಲಪ್ಪ ನಮಗೂ.